ಈಗ ನೋಡಿ ನೀವು ಒಂದು ಗ್ಯಾಸ್ ಟ್ಯಾಂಕರ್ ಹೋಗ್ಬೇಕು. ಗ್ಯಾಸ್ ಟ್ಯಾಂಕರ್ ಹಿಂದೆ ಮಾಡ್ಕೊಳ್ಳಪ್ಪ ಅಂತ ಇದರ ಇಂಗ್ಲಿಷ್ ಅಲ್ಲಿ ಹೈಲಿ ಇನ್ಫ್ಲೇಮೇಬಲ್ ಅಂತ ಬರುತ್ತೆ. ಹೈಲಿ ಇನ್ಫ್ಲೇಮೇಬಲ್ ಅಂತಂದ್ರೆ ತಮ್ಮಿಂದ ತಾವೇ ಬತ್ತಿಕೊಳ್ಳುವಂತ ವಸ್ತುಗಳು. ನಾನು ಹೇಳಿದ ಪೆಟ್ರೋಲ್, ಸಿಮೆಂಟ್, ಡೀಸೆಲ್ ಇವು ನೀವು ಹತ್ರ ಬೆಂಕಿ ತಗೊಂಡ್ರೆ ಏನಾಗ್ತವಪ್ಪ ಅಂತಂದ್ರೆ ಸ್ವಯಂ ದಹನ ಆಗ್ತದೆ. ನಿಮಗೆ ಒಂದು ಪೆಟ್ಟಿ ಕೊಡುತ್ತಲ್ವಾ, ಇದು ಕೂಡ ಫಾಸ್ಫರಸ್, ಇದರ ಮತ್ತು ಕೂಡ ಕೆಂಪು ರಂಜಕ. ಇದರೊಳಗಡೆ ಕಡ್ಡಿಯಲ್ಲೂ ಕೂಡ ಕೆಂಪು ರಂಜಕ, ಕಡ್ಡಿ ಒಂದು ಮದ್ದಿನಲ್ಲಿ ಕೂಡ ಕೆಂಪು ರಂಜಕ ಇರುತ್ತೆ. ಈ ಶೀತಲ್ಲಿ ಕೂಡ ಏನಾಗುತ್ತೆ ಕೆಂಪು ರಂಜಕ. ಇವು ಹಂಗೆ ಅಲ್ವಾ, ಪರಸ್ಪರ ಒಂದಕ್ಕೊಂದು ಘರ್ಷಣೆ ಮಾಡ್ತಾರೆ. ಒಂದಕ್ಕೊಂದು ಘರ್ಷಣೆ ಮಾಡಿದಾಗಷ್ಟೇ ಏನಾಗ್ತವಪ್ಪ ಅಂತಂದ್ರೆ ಬೆಂಕಿ ಕಟ್ಟಿ ಬದುಕುತ್ತೆ. ಅಂದ್ರೆ ಇವು ಬಂಧದಾನ ಕ್ರಿಯೆಗಳು. ಆಮೇಲೆ ಇವು ಅದಕ್ಕಾದ್ರೆ ಘರ್ಷಣೆಯಿಂದ ಉಳ್ಕೊಳ್ಳೋದು. ಆದ್ರೆ ಸಿಮೆಂಟ್, ಪೆಟ್ರೋಲ್, ಡೀಸೆಲ್ ಅದಾವಲ್ಲ, ಸೊ ಬೆಂಕಿ ಇಟ್ಟು ಸಾಕು ಅವು ಸ್ವಯಂ ದಹನ. ಆದ್ರಿಂದ ಮುಖ್ಯವಾಗಿ ದಹನ ಕ್ರಿಯೆಗೆ ಬೇಕಾದಂತಹ ಅತ್ಯವಶ್ಯಕ ತ್ರಿಭುಜ ಘಟಕಗಳಂತಾನೆ ಕೇಳೋದು. ದಹನ ಕ್ರಿಯೆಗೆ ಬೇಕಾದಂತಹ ತ್ರಿಭುಜ ಘಟಕಗಳು. ತ್ರಿಭುಜಕ್ಕೆ ಎಂತ 3 ಭಾಗಗಳು ಬೇಕಾಗ್ತವೋ, 3 ಪಾಯಿಂಟ್ ಬೇಕಾಗ್ತವೋ, ಉರಿಯಲು ಸಹಿತ 3 ಪಾಯಿಂಟ್ ಬೇಕು. ಇದರಲ್ಲಿ ಯಾವುದೋ ಒಂದು ವಸ್ತು ತೆಗೆದು ಸಹಿತ ಉರಿಯುವಿಕೆ ಆಗಲ್ಲ. ಯಾವುದೋ ಒಂದು ವಸ್ತು ಸಹಿತ ಉರಿಯುವಿಕೆ ಆಗಲ್ಲ. ಆಮೇಲೆ ನಾವು ಹೇಳ್ಬೇಕಂದ್ರೆ ದಹನ ಕ್ರಿಯೆಗೆ ಏನಾಗುತ್ತೆ, ಆಮ್ಲಜನಕ ಬೇಕು ಅಲ್ವಾ. ನೀವು ಹೊರಗಡೆ ಉದಾಹರಣೆಗೆ ಜೋರಾಗಿಲ್ಲಾದ ಒಂದು ಗಾಳಿ ಬೀಸುತ್ತಪ್ಪ ಅಂತಂದ್ರೆ ಮತ್ತಿನ್ನು ತಗದಾಗ ಅಂತ ಬಿಡ್ತದೆ. ಬಾಣಿಮೆ ಬೆಂಕಿ ಹತ್ತಿರ ಏನಾಗ್ತವೆ, ಜೋರಾಗಿ ಗಾಳಿ ಬೀಸ್ತಪ್ಪ ಅಂತಂದ್ರೆ ಏನಾಗ್ತವೆ, ಮತ್ತಿನ್ನು ಜೋರಾಗಿ ತಗದಾಗ ಅಂತ ಬಿಡ್ತದೆ ಬಾಣಿಮೆ. ಯಾಕಪ್ಪ ಅಂತಂದ್ರೆ ಗಾಳಿ ಬೀಸಿದಂಗೆ ಏನಾಗುತ್ತೆ, ಹೆಚ್ಚಿನ ಆಮ್ಲಜನಕ ಸಿಗುತ್ತೆ. ಗಾಳಿ ಬೀಸಿದಂತೆ ಹೆಚ್ಚಿನ ಆಮ್ಲಜನಕ ಸಿಗೋದ್ರಿಂದ ಇನ್ನೂ ವೇಗವಾಗುತ್ತೆ. ಒಂದು ಆಮೇಲೆ ಎರಡನೇದಾಗಿ ಕೊಡಿದ್ರೆ ಎಲ್ಲಾದ್ರೂ ಯಾವ ವ್ಯಕ್ತಿಗೆ ಬೆಂಕಿ ಹತ್ತಿದಾಗ, ಉದಾಹರಣೆ ನಿಮಗೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವಂತ ಕಾಟನ್ ಬಟ್ಟೆಗಳನ್ನ ಅಡಿಗೆ ಮಾಡಬೇಕು, ಸೀರೆಗಳು ಮತ್ತಿತರ ವಸ್ತುಗಳನ್ನು ಉಪಯೋಗಿಸಿದ್ರೆ ಕಾಟನ್ ಬಟ್ಟೆ ಇರಬೇಕು ಅಲ್ವಾ. ಇಲ್ಲಿ ನೈಲಾನ್ ಮತ್ತು ರೇಷ್ಮೆ ಅಂತ ವಸ್ತು ಉಪಯೋಗಿಸಿದ್ರೆ, ನೈಲಾನ್ ಮತ್ತು ರೇಷ್ಮೆ ಅಂತ ವಸ್ತು ಅದಲ್ಲ ಸಡನ್ ಬೆಂಕಿ. ಯಾಕಂದ್ರೆ ರೇಷ್ಮೆ ಮತ್ತು ನೈಲಾನ್ ಬೆತ್ತಗಳು ಎಲ್ಲಾದ್ರೂ ಬೆಂಕಿ ಹೊತ್ತಿದ್ವಪ್ಪ ಅಂತಂದ್ರೆ ಹಂಗ ಬೇಗ ಇಟ್ಕೊಂಡು ಅವು ಪೂರ್ತಿ ಒಂದು ಜಿರುಗುವಂತ ವಸ್ತು. ಸ್ವಲ್ಪ ಶಾಖ ಶಕ್ತಪ್ಪ ಅಂತಂದ್ರೆ ಹಂಗ ಬೇಗ ಇಟ್ಕೊಂಡು ಅಲ್ಲದ. ಆದ್ರಿಂದ ನಾವು ಅಡಿಗೆ ಮನೆಯನ್ನೇ ಅಡಿಗೆ ಮಾಡೋರು ಏನ್ ಮಾಡ್ತಾ ಕಾಟನ್ ಬಟ್ಟೆಗಳನ್ನು ಧರಿಸಿ ಅಡಿಗೆ ಮಾಡ್ತಾರೆ. ಎರಡನೇದು ಬೆಂಕಿ ಹೊತ್ಕೊಂಡಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಹಾಸಿಗೆನೋ ಬ್ಲಾಂಕೆಟ್ ಅನ್ನು ಏನ್ ಮಾಡ್ತಾರೆ ಅವನ ಮೇಲೆ ಒದಿಸ್ತಾರೆ. ಈಗ ಯಾವ ವ್ಯಕ್ತಿಗೆ ಏನಾಗುತ್ತೆ, ಅಕಸ್ಮಾತ್ ಬೆಂಕಿ ಅಲ್ವಾ, ಬೆಂಕಿ ಹತ್ತಿರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವನ ಮೇಲೆ ಜಂಪಾನನ್ನು ಅಥವಾ ಬ್ಲಾಂಕೆಟ್ ಅನ್ನು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒದಿಸ್ತಾರೆ ಅಲ್ವಾ. ಒದಿಸಿದಾಗ ಏನಾಗುತ್ತಪ್ಪ ಅಂತಂದ್ರೆ ಬೆಂಕಿ ಉರಿಯಲು ತಪ್ಪು ಹೋಗುತ್ತೆ. ಏನಾಗೋದ್ರೆ ಉರಿಯುವಂತ ವ್ಯಕ್ತಿಗೆ ಒಂದು ಬ್ಲಾಂಕೆಟ್ ಅನ್ನು ಒದಿಸಿದ್ರೆ, ಒಂದು ಹಾಸಿಗೆಯನ್ನು ಒಂದು ದುಪ್ಪಟ್ಟನ್ನು ಒದಿಸಿದ್ರೆ ಅಲ್ಲಿ ಬೆಂಕಿ ಪ್ರಮಾಣ ಕಡಿಮೆ. ಯಾಕೆ ಅದೇನಾಗುತ್ತೆ, ಗಾಳಿ ಸಿಗಲ್ಲ ಅಲ್ವಾ. ಉರಿಯುವಂತ ವಸ್ತುವಿಗೆ ನಾನೇನ್ ಹೇಳಿದೆ, ತ್ರಿಭುಜ ಘಟಕಗಳಲ್ಲಿ ಗಾಳಿ ಬೇಕು ಅಲ್ವಾ. ಈ ಉದಾಹರಣೆಗೆ ಮನೆಯಲ್ಲಿ ಒಂದು ಕ್ಯಾಂಡಲ್ ಮುಗಿಸಿ ಆದ್ಮೇಲೆ ಒಂದು ಲೋಟ ಮುಚ್ಚಿದ್ರೆ ಏನಾಗುತ್ತೆ, ಒಂದ್ 2 ಸೆಕೆಂಡ್ ನಂತರ ಏನಾಗುತ್ತೆ ಕ್ಯಾಂಡಲ್ ಆಗುತ್ತೆ
ಅಲ್ವಾ? ಕ್ಯಾನ್ ಆಗುತ್ತೆ ಅಲ್ಲಿ ನೀವು ಉರಿಯಂತ ಲೋಟದಲ್ಲಿ ಆಕ್ಸಿಜನ್ ಇತ್ತು ಅಷ್ಟು ಬಳಕೆ ಆಗುತ್ತೆ ಅಲ್ವಾ? ಆಕ್ಸಿಜನ್ ಅದು ಖಾಲಿ ಬೆಂಕಿ ಅಲ್ವಾ? ಅದೇ ರೀತಿ ಇನ್ನೊಂದು ಬರುತ್ತೆ ಯಾವ್ದಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಟಿವಿಯಲ್ಲಿ ಪೇಪರಲ್ಲಿ ಕೇಳಿರ್ಬೋದು, ಮನೆಯಲ್ಲಿ ಗ್ಯಾಸ್ ಗೀಸರ್ ಬಳಸ್ತಾ ಇದ್ದಾರೆ. ಮನೆಯಲ್ಲಿ ಗ್ಯಾಸ್ ಗೀಸರ್ ಬಳಸ್ತಾ ಇದ್ದಾರೆ. ವಾಟ್ಸಪ್ ಪೇಪರಲ್ಲಿ ಓದಿದ್ದೀರಾ? ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಂತ ಒಂದು ಅನಿಲ ಬಿಡುಗಡೆ ಆಗುತ್ತೆ. ನೀವು ಯಾರಾದರೂ ಮನೆಯಲ್ಲಿ ಗ್ಯಾಸ್ ಗೀಸರ್ ಅಥವಾ ಎಲೆಕ್ಟ್ರಿಕ್ ಗೀಸರ್ ಬಳಸ್ತಾ ಇದ್ದಾರೆ, ಗೊತ್ತಾಯ್ತಾ? ಮೊದಲು ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ಗೀಸರ್ ಅನ್ನು ಆನ್ ಮಾಡ್ಕೊಂಡು ಬಕೆಟ್ ತುಂಬಿಸಬೇಕು. ಯಾಕಪ್ಪ ಅಂತಂದ್ರೆ ಬಾತ್ರೂಮ್ ನಲ್ಲಿ ಸರಿಯಾಗಿ ವೆಂಟಿಲೇಷನ್ ಇರಲ್ಲ, ಸರಿಯಾಗಿ ಇರಲ್ಲ. ಗ್ಯಾಸ್ ಬರ್ನರ್ ಉಳಿತಾ ಇರಬೇಕಾದ್ರೆ ಏನಾಗುತ್ತಪ್ಪ ಅಂತಂದ್ರೆ ಬಾತ್ರೂಮ್ ನಲ್ಲಿರುವಂತಹ ಆಕ್ಸಿಜನ್ ಅನ್ನು ತಗೊಂಡು ಏನ್ ಮಾಡ್ತಿರುತ್ತೆ, ಉಳಿತಿರುತ್ತೆ. ಉಳಿದಾಗ ಅಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ. ಯಾವುದು ಒಂದು ಪೈಪ್ಗಳು ಹೋದಾಗ ಕಾರ್ಬನ್ ಡೈಆಕ್ಸೈಡ್ ಅಂತ ಬಿಡುಗಡೆ ಆಗುತ್ತೋ ಅಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಅಂತ ಒಂದು ಗ್ಯಾಸ್ ಬಿಡುಗಡೆ ಆಗುತ್ತೆ. ಆ ಗ್ಯಾಸ್ ಏನ್ ಮಾಡ್ತಾರಪ್ಪ ನೋಡೋದು ಬಹಳ ನೋಡಿದಿರ, ನ್ಯೂಸ್ ನಲ್ಲಿ ಕೇಳಿದಿರ, ಬಾತ್ರೂಮ್ ನಲ್ಲಿ ಅವಾಗ ಓದಂತ ವ್ಯಕ್ತಿ ಏನಾಗ್ತಾರೆ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಬಾತ್ರೂಮ್ ಅಲ್ಲೇ ಅನ್ಕಾನ್ಸಿಯಸ್ ಆಗಿ ಏನ್ ಮಾಡ್ತಾರೆ, ಸ್ನಾನ ಮಾಡ್ತಿರ್ಬೇಕಾದ್ರೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೊರಗಡೆ ಬಾತ್ರೂಮ್ ಸ್ನಾನ ಮಾಡ್ತಿರ್ತೀರಾ, ಮೊದಲೇ ಗ್ಯಾಸ್ ಏನಾಗಿರುತ್ತೆ ಅಲ್ಲಿನ ಆಕ್ಸಿಜನ್ ಎಲ್ಲ ಬಳಸಿರುತ್ತೆ. ನಿಮಗೆ ಉಸಿರಾಡಕ್ಕೆ ಆಕ್ಸಿಜನ್ ಇರಲ್ಲ, ಉಸಿರಾಡಕ್ಕೆ ಆಕ್ಸಿಜನ್ ಇರಲ್ಲ. ನೀವು ಅವಾಗ ಏನ್ ಮಾಡ್ತೀರಿ, ಸ್ನಾನ ಮಾಡ್ತಾ ಏನಾಗ್ತದೆ ಅನ್ಕಾನ್ಸಿಯಸ್ ಆಗಿ. ಬಹಳ ಸರಿ ಪೇಪರ್ ನಲ್ಲಿ ಬಂದದಲ್ಲ, ಬಹಳ ನ್ಯೂಸ್ ಚಾನಲ್ ಗ್ಯಾಸ್ ಗೀಸರ್ ಉಪಯೋಗಿಸಬೇಕು. ಮೊದಲು ಬಕೆಟ್ ತುಂಬಿಸಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಆಮೇಲೆ ಸ್ನಾನ ಹೋಗಬೇಕು. ಹಂಗಿದ್ದು ಸೇಫ್ ಆಗಿರ್ತೀರ. ಇಲ್ಲ ನೀವು ಹಂಗೆ ನೀರು ಬಿಟ್ಟು ಸ್ನಾನ ಮಾಡ್ತೇನೆ ಅಂತಂದ್ರೆ ಇರೋದೇ ಇಷ್ಟು ಪಾಣಿ ಇರುತ್ತೆ, ಸರಿಯಾಗಿ ಕಿಡಿಕಿರಲ್ಲ, ಗಾಯ ಆಗ್ತದಲ್ಲ, ಅವು ನಿಮ್ಗೆ ಏನ್ ಮಾಡುತ್ತೆ, ಅದು ಉರಿಯೋದಕ್ಕೆ ಆಕ್ಸಿಜನ್ ಅನ್ನು ಉಪಯೋಗಿಸ್ತಾ ಇರುತ್ತೆ, ನಿಮಗೆ ಸಿಗದೇ ಇರುತ್ತೆ. ಅದಕ್ಕೆ ನೀವೇನಾಗ್ತದೆ ಅನ್ಕಾನ್ಸಿಯಸ್ ಆಗಿ ಪ್ರಜ್ಞೆ ತಪ್ಪಿರ್ತೀರಿ ಅಲ್ಲೇ. ಆದ್ರಿಂದ ಗ್ಯಾಸ್ ಗೀಸರ್ ಎಲೆಕ್ಟ್ರಿಕ್ ಗೀಸರ್ ಉಪಯೋಗಿಸೋದು ಅದನ್ನು ನೀರು ಬಿಟ್ಕೊಂಡು ಆಫ್ ಮಾಡಿಕೊಂಡು ಆಮೇಲೆ ಬಾತ್ರೂಮ್ ಹೋಗ್ಬೇಕು. ಎಲ್ಲರೂ ಬೆಂಕಿ ಆರಿಸೋದಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೀರು ಉಪಯೋಗಿಸ್ತಾರೆ, ಮರಳು ಉಪಯೋಗಿಸ್ತಾರೆ, ಆಯ್ತಾ, ಮಣ್ಣು ಉಪಯೋಗಿಸ್ತಾರೆ. ಇಲ್ಲೆಲ್ಲ ಒಂದು ಕಟ್ಟಡಗಳಿಗೆ ಎಲೆಕ್ಟ್ರಿಕ್ ಯಾವೊಂದು ಟಿವಿ ಮತ್ತೊಂದು ಅಂಗಡಿಗಳಿಗೆ ಬೆಂಕಿ ಎತ್ತಪ್ಪ ಅಂತಂದ್ರೆ ಅಲ್ಲಿ ಒಂದು ಕಾರ್ಬನ್ ಡೈಆಕ್ಸೈಡ್ ಅಂತ ಗ್ಯಾಸ್ ಉಪಯೋಗಿಸ್ತಾರೆ. ಎರಡನೇದು ಮಣ್ಣನ್ನು ಉಪಯೋಗಿಸ್ತಾರೆ, ಮಣ್ಣು ಮತ್ತು ಉಸ್ಕನ್ನು ಉಪಯೋಗಿಸ್ತಾರೆ. ಯಾಕಪ್ಪ ಅಂದ್ರೆ ಮಣ್ಣು ಉಸ್ಕನ್ನ ಚೆರಿಬಿಟ್ರೆ ಏನಾಗುತ್ತಪ್ಪ ಅಂತಂದ್ರೆ ಅವು ಭಾರವಾದ ವಸ್ತು ಹೋಗಿ ಏನ್ ಮಾಡ್ಬಿಡ್ತವೆ, ಅದ್ರ ಮೇಲೆ ಕುತ್ಕೊಂಡಾಗ ಅದಕ್ಕೆ ಆಕ್ಸಿಜನ್ ತಕ್ಕೊಳ್ಬೇಕು. ಒಟ್ಟು ನಮ್ದೇನು ಉರಿಯೋದಕ್ಕೆ ಗಾಳಿ ತಪ್ಪಿಸ್ತದೆ, ಉರಿಯೋದಕ್ಕೆ ಗಾಳಿ ತಪ್ಪಿಸ್ತದೆ, ಆವಾಗ ಆ ವಸ್ತು ಉರಿಯೋದು. ಆದ್ರಿಂದ ಯಾರಿಗೋ ಒಬ್ಬರಿಗೆ ಬೆಂಕಿ ಏನಾಗಬೇಕು, ಬ್ಲಾಂಕೆಟ್ ಹಾಸಿಗೆ ಏನು ಮಾಡಬೇಕು ಸುತ್ತಿ ಬಿಟ್ರೆ ಏನು. ಆದ್ರೆ ಎಲೆಕ್ಟ್ರಿಕ್ ಗುಡಿಸ್ಗೆ ಎಂದು ನೀರು ಹೊಡೆಯಲ್ಲ, ಗೊತ್ತಾಯ್ತಾ? ಎಲೆಕ್ಟ್ರಿಕ್ ವಸ್ತುಗಳು ಮತ್ತೆ ಶಾರ್ಟ್ ಸರ್ಕ್ಯೂಟ್ ಬೆಂಕಿ ಎತ್ತಿರ್ತಾರೆ. ನಾವು ಅದಕ್ಕೆ ನೀರು ಹಾಕಿಬಿಟ್ರೆ ಏನಾಗ್ತದಪ್ಪ ಅಂತಂದ್ರೆ ಇನ್ನೊಂದು ಶಾರ್ಟ್ ಗೊತ್ತಾಯ್ತಾ? ಇಲ್ಲಿ ವಿದ್ಯುತ್ ಅವಘಡಗಳಿಗೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಮಣ್ಣನ್ನು ಏರಿಸ್ತೀವಿ. ಮಣ್ಣು ಅಥವಾ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೆಚ್ಚೋದ್ರ ಮೂಲಕ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ನಮಿಸ್ತಾರೆ. ಆಗ ಈ ರೀತಿಯಾಗಿ ಇಲ್ಲಿ ದಹನ ಕ್ರಿಯೆಯ ತ್ರಿಭುಜಗಳು ಯಾವ ಒಂದು ವಸ್ತು ಉರಿಬೇಕಾದ್ರೆ ಅಥವಾ ಅದು ಬೆಂಕಿ ಹೊತ್ತಿರಬೇಕಾದ್ರೆ ಇರುವಂತ ವಸ್ತುಗಳು ಯಾವ? ಈ ಉದಾಹರಣೆಗೆ ಒಲೆ ವಸ್ತು, ಸಿಮೆಂಟ್ ಅಲ್ವಾ? ಸಿಮೆಂಟ್ ಎಂತ ವಸ್ತು ಅಂತೀವಿ? ಒಂದು
ನೆಕ್ಸ್ಟ್ ಏನ್ ಬೇಕು? ಉದಾಹರಣೆ ನಾವು ಕೈಗೆ ಓಡಿಸ್ಬೇಕು, ಒಂದು ಕಟ್ಟಿಗೆ ಓಡಿಸ್ಬೇಕು. ಕಟ್ಟಿಗೆ ಓಡಿಸ್ಬೇಕು ಅಂತಂದ್ರೆ ಮೊದಲು ಏನಿರ್ಬೇಕು ನಮಗೆ? ಒಂದು ಕಟ್ಟಿಗೆ. ಸೆಕೆಂಡ್ ಇನ್ನೊಂದು ಏನ್ ಬೇಕು? ಕಚ್ಚೋದಕ್ಕೆ ಬೆಂಕಿ ಅಲ್ಲ. ಅದನ್ನ ನಾವು ಹೇಳ್ತೀವಿ ಉಷ್ಣ ಅಥವಾ ಬೆಂಕಿ. ಉಷ್ಣ ಅಥವಾ ಬೆಂಕಿ. ಮೂರನೇ ಇನ್ನೊಂದು ವಸ್ತು ಇಂಧನ ಇದಾಗಿದೆ, ಸಿಮೆಂಟ್. ಆಮೇಲೆ ಆಕ್ಸಿಜನ್ ಬೇಕು. ಉರಿಯೋದಕ್ಕೆ ಸಹಾಯ ಮಾಡುವಂತ ಆಕ್ಸಿಜನ್ ಬೇಕು. ಇವು ದಹನ ಕ್ರಿಯೆಯ ತ್ರಿಭುಜ ಘಟಕಗಳು. ಇವುಗಳಲ್ಲಿ ಮೂರರಲ್ಲಿ ಯಾವ ಒಂದಿಲ್ಲ ಅಂತಂದ್ರೂ ಕೂಡ ಉರಿಯುವಿಕೆ ನಡೆಯಲ್ಲ. ನಿಮ್ಮ ಹತ್ರ ಬೆಂಕಿ ಕಟ್ಟೆ ಐತಿ, ಕಟ್ಟಿಗಿಲ್ಲ ಅಂದ್ರೆ ಬೆಂಕಿ ಕಚ್ಚಕ್ಕಾಗಲ್ಲ. ಇಲ್ಲಿ ಎರಡು ವಸ್ತು ಅದಾವೆ. ಇಲ್ಲಿ ಕಟ್ಟಿಗೆನೂ ಐತಿ, ಬೆಂಕಿ ಕಟ್ಟಿನೂ ಐತಿ. ಅಲ್ಲಿ ಗಾಳಿ ಆಡಲ್ಲ ಅಂತಂದ್ರೆ ಉರಿಯುವಿಕೆ ಸಹಾಯ ಮಾಡಲ್ಲ. ಆದ್ರಿಂದ ಇಲ್ಲಿ ದಹನ ಕ್ರಿಯೆಯ ಮೂರು ತ್ರಿಭುಜ ಘಟಕಗಳು. ಇಲ್ಲಿ ಯಾವ ರೀತಿ ನಮ್ಮ ಕಲಿಕೆಗೆ ಮೂರು ತ್ರಿಭುಜ ಘಟಕಗಳು. ಈಗ ನಾವು ಮಾಡಿದ್ವಿ ಮೊನ್ನೆ ಇಲ್ಲಿ ಒಂದು ಪೇರೆಂಟ್ಸ್ ಮೀಟಿಂಗ್ ಮಾಡಿ ಅಲ್ವಾ? ಪೇರೆಂಟ್ಸ್ ಮೀಟಿಂಗ್ ಯಾಕೆ ಶಿಕ್ಷಣದಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಪ್ಪ ಅಂದ್ರೆ ನಾವು ಪಾಠ ಮಾಡಬೇಕು, ನಾವು ಇರಬೇಕು. ಎರಡನೇದು ಪಾಠ ಕೇಳುವಂತ ವಿದ್ಯಾರ್ಥಿಗಳು ಇರಬೇಕು. ಎರಡನೇದು ಇದ್ರ ನಡುವೆ ಕೋಆರ್ಡಿನೇಷನ್ ಮೂಡುವಂತ ಪಾಲಕರು ಇರಬೇಕು. ಗೊತ್ತಾಯ್ತು? ಬರೀ ನಾವೇ ನೀವೇ ಇದ್ರೆ ಅಲ್ಲಿ ಕೋಆರ್ಡಿನೇಷನ್ ಮುಂದುವರಿಯುವಿಕೆ ಹುಟ್ಟಲ್ಲ. ಇದು ನಿಮಗೆ ನಿಮ್ಮ ಪೇರೆಂಟ್ಸ್ ಹೇಳ್ತಾರಲ್ಲ, ನಾವು ಕೇಳಿದಂತ ವರ್ಕ್ ಅನ್ನ ಮನೆಯಲ್ಲಿ ಫಾಲೋ ಅಪ್ ಮಾಡಿಸ್ಬೇಕು. ಗೊತ್ತಾಯ್ತಾ? ನಾವು ನಮ್ದೇನು ಪಾಠ ಮಾಡೋದು ಅಷ್ಟೇ ಆಗುತ್ತೆ, ಅದನ್ನ ಫಾಲೋ ಅಪ್ ಮಾಡಿಸುವಂಥದ್ದು ಮನೆ ಪೇರೆಂಟ್ಸ್ ಮಾಡಿಸ್ಬೇಕು. ಆವಾಗ ಏನಾಗ್ತಪ್ಪ ಅಂತಂದ್ರೆ ಓದುವಿಕೆ ಸಾರ್ಥಕ ಆಗುತ್ತೆ. ನಾವು ಇಲ್ಲಿ ಬೆಳಗ್ಗೆ ಪಾಠ ಮಾಡ್ಕೊಂಡು ಬಿಡ್ತೀವಿ, ನೀವಲ್ಲಿ ಹೋಮ್ವರ್ಕ್ ಏನು ಮಾಡಿಲ್ಲಪ್ಪ ಅಂತಂದ್ರೆ ಏನು ಪ್ರಯೋಜನ ಆಗಲ್ಲ. ಆದ್ರಿಂದ ಪಾಲಕರು ಬೇಕು, ನೀವು ಬೇಕು, ಪಾಠ ಮಾಡುವಂತ ನಾವು ಮೂವರಿದ್ರು ಮಾತ್ರ ಪಾಠ. ಆ ರೀತಿ ಇವು ದಹನ ಕ್ರಿಯೆಯ ಒಂದು ತ್ರಿಭುಜ ಘಟಕ ಅಲ್ವಾ? ಇಲ್ಲಿ ದಹನ ಕ್ರಿಯೆ ಹೇಳಿದಂತೆ ಬರಲಿದೆ. ಇದು ಹಾಗಾದ್ರೆ ಒಂದು ಬೆಂಕಿ ಕಟ್ಟಿ, ಇದು ಬೆಂಕಿಯನ್ನು ಉಂಟು ಮಾಡುವಂತ ವಸ್ತು. ಹಾಗಾದ್ರೆ ಒಂದು ಇಲ್ಲಿ ಈಗ ಈ ಒಂದು ಜಲದ ತಾಪ ಅಲ್ವಾ? ಇಲ್ಲಿ
ಮೇಣಬತ್ತಿ ಏನಾಯ್ತು ಬೇಗ ಹೊತ್ತು ಬೇಗ ಹೊತ್ಕೊಂಡು ಯಾಕೆ ಉರಿಯುತ್ತಪ್ಪ ಅಂತಂದ್ರೆ ಬೆಂಕಿ ಉರಿಯೋದಕ್ಕೆ ಸಹಾಯ ಮಾಡುವಂತ ಮೇಣ ಅಲ್ವಾ. ಅದೇ ಒಂದು ನಾವು ಒಂದು ಖಾಲಿ ಲೋಟ ಉರಿಸಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ಅದು ಉರಿಯುತ್ತೆ ಖಾಲಿ ಲೋಟ ಅಲ್ವಾ. ಇಲ್ಲಿ ನೀರು ತುಂಬಿದ ಲೋಟ ಅಲ್ವಾ, ನೀರು ತುಂಬಿದ ಲೋಟಕ್ಕೆ ಒಂದು ಶಾಖ ಮಾಡ್ತಾರೆ, ನೀರು ತುಂಬಿದಂತ ಲೋಟ ಅಲ್ವಾ. ನಾವಿಲ್ಲಿ ಎಷ್ಟೇ ಒಂದು ಉಷ್ಣವನ್ನು ಕೊಟ್ಟರು ಸಹಿತ ಕಾಯಿದಷ್ಟು ನೋಡಿ ಎಷ್ಟೇ ಒಂದು ಇದು ನೋಡಿ ಒಂದು ಖಾಲಿ ಲೋಟ ಏನಾಗಿತ್ತಪ್ಪ ಅಂತಂದ್ರೆ ನೋಡಿ ಇದು ನೀರು ಕಾಯಿದೆ ಹೊರತು ಅಂದ್ರೆ ಕಾಗದಕ್ಕೆ ಕೊಟ್ಟಂತ ಒಂದು ಟೆಂಪರೇಚರ್ ಉಷ್ಣ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಕಾಗದವನ್ನು ಸುಡೋದಕ್ಕೆ ಅನುಕೂಲ ಆಗುತ್ತೆ ಅಲ್ವಾ. ಇದು ನೋಡು ಈಗ ಇದೊಂದು ಖಾಲಿ ಲೋಟ ವಸ್ತು ಅಲ್ವಾ. ಖಾಲಿ ಲೋಟದಂತ ವಸ್ತು ಏನಾಗುತ್ತಪ್ಪ ನೀರಿಲ್ಲದಂತ ವಸ್ತು ಏನಾಗುತ್ತಪ್ಪ ಅಂತಂದ್ರೆ ಇದು ಸುಲಭ ಆಗುತ್ತೆ ಅಲ್ವಾ. ಆದ್ರೆ ನೀರಿದ್ದಂತ ವಸ್ತು ಅಥವಾ ನಿಮ್ಮ ಮನೆಯಲ್ಲಿ ಏನ್ ಮಾಡ್ತೀರಪ್ಪ ಅಂತಂದ್ರೆ ಇವತ್ತು ಉದಾಹರಣೆ ಹೇಳ್ತೀವಿ, ಉದಾಹರಣೆಗೆ ಮಳೆಗಾಲದಲ್ಲಿ ಒಂದು ಕಟ್ಟಿಗೆ ಹೊತ್ತಿಸ್ಬೇಕಾಗುತ್ತೆ ಅಲ್ವಾ. ಒಂದು ಕಟ್ಟಿಗೆಯಲ್ಲಿ ಏನಾಗಿರ್ತವಪ್ಪ ಅಂತಂದ್ರೆ ಒಂದು ತೇವಾಂಶದಿಂದ ಕೂಡಿದೆ ಹಂಗಾದ್ರೆ ನೀವು ಉದಾಹರಣೆ ನೀವು ಮಳೆಗಾಲದಲ್ಲಿ ಬೆಂಕಿ ಹೊರಿಸೋದಕ್ಕೆ ಎಷ್ಟು ಕಷ್ಟ ಪಡ್ತೀರಿ ಅಲ್ವಾ. ಸ್ವಲ್ಪ ಕಟ್ಟಿಗೆ ತೇವಾಂಶ ಆದವಪ್ಪ ಅಂತಂದ್ರೆ ಬೆಂಕಿ ಹೊರಿಸೋದಕ್ಕೆ ಎಷ್ಟು ಕಷ್ಟ ಪಡ್ತೀರಿ. ಅದೇ ಬೇಸಿಗೆಯಲ್ಲಿ ಏನಾಗ್ತವಪ್ಪ ಅಂತಂದ್ರೆ ಉದುರಿದಂತ ಎಲೆಗಳಿಗೂ ಕೂಡ ಬೆಂಕಿ ಅಂತ ಹೋಗುತ್ತೆ ಅಲ್ವಾ. ಕಟ್ಟಿಗೆ ಏನಾಗುತ್ತಪ್ಪ ಅಂತಂದ್ರೆ ಸರಾಗವಾಗಿ ಅಲ್ವಾ. ಆಮೇಲೆ ನೀವು ಕಾಡಿನಂತ ಕಟ್ಟಿಗೆ ಬಳಸಬೇಕು ಅಲ್ವಾ. ಕಾಡಿನಲ್ಲಿ ಕಾಡಿನ ಅಲ್ವಾ. ಕಾಡಿನ ಏನಾಗುತ್ತದೆ ಬೇಸಿಗೆಯಲ್ಲಿ ಏನ್ ಮಾಡ್ತವೆ ಮತ್ತೆ ಒಂದು ಮರಗಳೆಲ್ಲ ಏನಾಗಿರ್ತವೆ ಒಣಗಿ ಅಲ್ವಾ. ಒಂದಕ್ಕೊಂದು ಘರ್ಷಣೆ ಆದಾಗ ಗಾಳಿ ಬೀಸಿದಾಗ ಏನಾಗುತ್ತಪ್ಪ ಅಂತಂದ್ರೆ ಮರಗಳು ಒಂದಕ್ಕೊಂದು ಘರ್ಷಣೆ ಆಗೋದ್ರಿಂದ ಏನಾಗುತ್ತೆ ಟೆಂಪರೇಚರ್ ರೈಸ್ ಆಗುತ್ತೆ, ಬಿಸಿ ಮಟ್ಟ ರೈಸ್ ಆಗಿ ಏನಾಗುತ್ತಪ್ಪ ಬೆಂಕಿ ಸಣ್ಣ ನೀವು ಮನೆಯಲ್ಲಿ ನಾವು ಅಡುಗೆ ಮಾಡುವಾಗ ಸ್ವಲ್ಪ ಕಟ್ಟಿಗೆ ಹಸಿ ಐತೆ ಅಂತಂದ್ರೆ ಬೆಂಕಿ ಬಗ್ಗೆ ಮಾಡಿ. ಅದೇ ನಾವು ಬೇಸಿಗೆಯಲ್ಲಿ ಪೂರ್ತಿ ಒಣಗಿದಾಗ ಏನಾಗುತ್ತಪ್ಪ ಅಂತಂದ್ರೆ ಪರಸ್ಪರ ಒಂದಕ್ಕೊಂದು ಮುಚ್ಚಿದಾಗ ಏನಾಗುತ್ತೆ ಬೆಂಕಿ. ಆದ್ರಿಂದ ಮಿನಿಮಮ್ ಯಾವುದೇ ಒಂದು ವಸ್ತುವಿಗೆ ಏನಾಗುತ್ತಪ್ಪ ಅಂತಂದ್ರೆ ಒಂದು ಜ್ವಲನ ತಾಪ ಇರುತ್ತೆ. ಯಾವುದೇ ಒಂದು ವಸ್ತುವು ಅದು ಬೆಂಕಿಯನ್ನ ವರ್ತಿಸಬೇಕಾದ್ರೆ ಒಂದು ಜ್ವಲನ ತಾಪ ಇರುತ್ತೆ. ಅಂದ್ರೆ ಜ್ವಲನ ತಾಪ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ವಸ್ತು ಬೆಂಕಿ ಹೊತ್ತಿಕೊಳ್ಳಲು ಬೇಕಾದಂತ ಕನಿಷ್ಠ ತಾಪ. ನಾ ಹೇಳಿದೆ ಕಟ್ಟಿಗೆ, ಕಾಗದ, ಸಿಮೆಂಟ್ ಉದಾಹರಣೆ ನೀವು ಹೇಳಿದ್ರೆ ಈ ಒಂದು ಕಾಗದಕ್ಕೆ ಹಂಗ ಬೆಂಕಿ ಹಚ್ಚಿಬಿಟ್ರೆ ಏನಾಗುತ್ತಪ್ಪ ಅಂತಂದ್ರೆ ಸಡನ್ ಆಗಿ ಏನಾಗುತ್ತೆ ಬೆಂಕಿ ಹಾಕೊಳ್ಳುತ್ತೆ, ಹುರಿದು ಬೂದಿ ಆಗುತ್ತೆ ಅಲ್ವಾ. ಅದೇ ಕಟ್ಟಿಗೆಗೆ ಬೆಂಕಿ ಹಚ್ಚಿಕೊಂಡ್ರೆ ಏನಾಗುತ್ತೆ ನಾಲ್ಕೆ ಕಾಗದಗಳಲ್ಲಿ ಇರಬೇಕು, ಸ್ವಲ್ಪ ಸೀಮೆಣ್ಣೆ ಆಗಿರಬೇಕು ಅಥವಾ ಒಂದು ಸಿಪ್ಪೆ ಬೆಂಕಿ ಬಳಸಬೇಕು. ಆವಾಗ ಏನಾಗುತ್ತೆ ನಾವು ಕಟ್ಟಿಗೆಯನ್ನು ಬೆಂಕಿ ಹೊರಿಸೋದಕ್ಕೆ ಸಾಧ್ಯ. ಅಂದ್ರೆ ಕಾಗದದ ಜ್ವಲನ ತಾಪ ಕಡಿಮೆ, ಅದಕ್ಕಿಂತ ಕಟ್ಟಿಗೆಯ ಜ್ವಲನ ತಾಪ ಹೆಚ್ಚು. ಆದರೆ ಸೀಮೆಎಣ್ಣೆ, ಪೆಟ್ರೋಲ್ ಮತ್ತು ಡೀಸೆಲ್ ಅದಲ್ಲ, ಇವು ಜ್ವಲನ ತಾಪ ಬಹಳಷ್ಟು ಕಡಿಮೆ. ಹಂಗಾದ್ರೆ ಯಾವುದೋ ಒಂದು ವಸ್ತು ಉರಿಬೇಕಾಗಿರ್ಬೇಕು ಅಂತಂದ್ರೆ ಒಂದು ತ್ರಿಭುಜ ಘಟಕಗಳು
ದೈಹ ವಸ್ತು, ಇದು ಉಷ್ಣ. ಆಕ್ಸಿಜನ್ ನಾವೇನಂತೀವಿ ದಹನಾನುಕೂಲಿ. ದಹನಾನುಕೂಲಿ ಒಂದು ದೈಹ ವಸ್ತು ಅಥವಾ ಯಾವಾಗ ಉಳಿಯದಿರುವ ಒಂದು ವಸ್ತು ಅದು. ಆ ದೈಹ ವಸ್ತುವನ್ನು ನಾವೇನಂತೀವಪ್ಪ ಅಂತಂದ್ರೆ ಇಂಧನ. ಅದು ಗಡ್ಡೆ ಆಗಿರ್ಬೋದು, ಕಾಗದ ಆಗಿರ್ಬೋದು, ಸೀಮೆಎಣ್ಣೆ, ಪೆಟ್ರೋಲ್, ಡೀಸೆಲ್ ಯಾವ ಇವುಗಳನ್ನ ನಾವು ವೇಗಕ್ಕೆ ಏನ್ ಬಳಸ್ತೀವಪ್ಪ ಅಂದ್ರೆ ಪೆಟ್ರೋಲ್, ಡೀಸೆಲ್ ಅಲ್ವಾ. ಅಲ್ಲೇನಾಗುತ್ತಪ್ಪ ಅಂತಂದ್ರೆ ಗಾಡಿ ಕಿಕ್ ಮಾಡ್ತೀವ, ಸ್ಟಾರ್ಟ್ ಮಾಡ್ತೀವ, ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಒಂದು ಕಿಡಿ ಹೋಗ್ತೇವೆ, ಸ್ಪಾರ್ಕ್ ಪ್ಲಗ್ ಅಂತ ಇರುತ್ತೆ. ಸ್ಪಾರ್ಕ್ ಪ್ಲಗ್ ನಲ್ಲಿ ಕಿಡಿ ಹೋಗ್ತೇವೆ. ಆ ಕಿಡಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಆ ಪೆಟ್ರೋಲ್ ಸುಡುತ್ತೆ. ಕಿಡಿ ಪೆಟ್ರೋಲ್ ಸುಟ್ಟಾಗ ಏನಾಗುತ್ತಪ್ಪ ಅಂತಂದ್ರೆ ಒಳಗಡೆಗೆ ಒಂದು ಕಂಬಷನ್ ವಾಲ್ವ್ ಅದನ್ನ ಸಿಲಿಂಡರ್ ಇರ್ತದೆ. ಆ ಸಿಲಿಂಡರ್ ನಲ್ಲಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಒಂದು ಇದು ಕಾರ್ಬೋರೇಟರ್ ಅಂತ ಇರುತ್ತೆ. ಬೈಕಲ್ಲಿ ಒಂದು ಕಾರ್ಬೋರೇಟರ್ ಓಪನ್ ಆಗಿರುತ್ತೆ. ಅದು ಗಾಳಿ ಒಳಗೆ ಗಾಳಿ, ಪೆಟ್ರೋಲ್ ಪ್ಲಸ್ ಸ್ಪಾರ್ಕ್ ಈ ಮೂರು ಬಂದಾಗ ಏನಾಗುತ್ತೆ, ಮೂರು ಸಿಕ್ಕಾಗ ಏನಾಗುತ್ತಪ್ಪ ಅಂತಂದ್ರೆ ಗಾಡಿಯಲ್ಲಿ ಬೈಕಲ್ಲಿ ಏನಾಗುತ್ತೆ, ಸಿಲಿಂಡರ್ ನಲ್ಲಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಪೆಟ್ರೋಲ್ ಮತ್ತು ಗಾಳಿ ಮಿಶ್ರಣ ಬರುತ್ತಲ್ಲ ಅದನ್ನ ಸಿಲಿಂಡರ್ ಪ್ರೆಸ್ ಮಾಡುತ್ತೆ. ಪ್ರೆಸ್ ಮಾಡಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ಪೆಟ್ರೋಲ್ ಒತ್ತಿ, ಪೆಟ್ರೋಲ್ ಒತ್ತಿ ಹಿಡಿದು ಅದೇನಾಗುತ್ತೆ ಶಾಖವನ್ನ, ಶಕ್ತಿಯನ್ನು ಬಿಡುಗಡೆ. ಆ ಶಕ್ತಿಯಿಂದ ಏನಾಗುತ್ತಪ್ಪ ಅಂತಂದ್ರೆ ಬೈಕ್ ಚಲಿಸುತ್ತೆ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಬಳಸುವಂತ LPG ಸಿಗುತ್ತೆ. LPG ಅಂದ್ರೆ ಏನು? LPG ಅದರ ಲಾಂಗ್ ಫಾರ್ಮ್. LPG ಲಾಂಗ್ ಫಾರ್ಮ್. LPG ಅಂತ ಯಾಕೆ LPG L ಅಂದ್ರೆ ಲಿಕ್ವಿಫೈಡ್ ಅಂತ, ಲಿಕ್ವಿಫೈಡ್ ಪೆಟ್ರೋಲಿಯಂ. G ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಅಂದ್ರೆ ಸಿಲಿಂಡರ್ ಇರುತ್ತಲ್ಲ, ಆ ಸಿಲಿಂಡರ್ ಒಳಗಡೆ ಏನಿರುತ್ತಪ್ಪ ಅಂತಂದ್ರೆ ಒಂದು ಬ್ಯೂಟೇನ್ ಅಂತ ಅಲ್ಲಿ ಬಳಸಿದ ಯಾವುದು ಬ್ಯೂಟೇನ್ ಅಂತ. LPG ಇರುವಂತದ್ದು ಬ್ಯೂಟೇನ್ ಅಂತ ಒಂದು ರಾಸಾಯನಿಕ ಪದಾರ್ಥ. ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಗ್ಯಾಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೋಡಿ, ಸಿಲಿಂಡರ್ ಆಗಿರುತ್ತಪ್ಪ ಅಂತಂದ್ರೆ ಇಷ್ಟು ಗಾತ್ರದ ಸಿಲಿಂಡರ್ ಇದ್ರೂ ಕೂಡ ಬಾಯಿ ಇಷ್ಟೇ ಅಲ್ವಾ. ಇಲ್ಲೇನ್ ಮಾಡ್ತಾರಪ್ಪ ಅಂತಂದ್ರೆ ಅದಕ್ಕೆ ಒಂದು 14 kg ಗ್ಯಾಸ್ ತುಂಬ್ತಾರೆ. 14 kg ಗ್ಯಾಸ್ಗೆ ಬಹಳಷ್ಟು ಜಾಗ ಬೇಕಾಗ್ತದೆ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಗ್ಯಾಸ್ ಅನ್ನ ಪ್ರೆಷರ್ ಅಲ್ಲಿ ಗ್ಯಾಸ್ ತುಂಬಿ ಅದು ಪ್ರೆಷರ್ ಆದಾಗ ಏನಾಗುತ್ತಪ್ಪ ಅಂತಂದ್ರೆ ಗ್ಯಾಸ್ ಮಂದಿಗೆ ಅಡಿಗೆ ಎಣ್ಣೆ ಬಳಸ್ತೀವಲ್ಲ, ಅಡಿಗೆ ಎಣ್ಣೆ ರೂಪಕ್ಕೆ ಗ್ಯಾಸ್ ಅದು ನೋಡಿ ನೀವು ಅಲ್ಲಾಡಿಸ್ತೀವಿ ಆಗ ಸೌಂಡ್ ಗ್ಯಾಸ್ ಯಾಕಪ್ಪ ಅಂದ್ರೆ ಮಂದಿಗೆ ಎಣ್ಣೆ. ಯಾವಾಗ ನೀವು ರೆಗ್ಯುಲೇಟರ್ ಆನ್ ಮಾಡ್ತೀವಿ, ರೆಗ್ಯುಲೇಟರ್ ಆನ್ ಮಾಡಿ ತಿಸ್ ಅಂತ ಸೌಂಡ್. ಯಾಕಪ್ಪ ಅಂತಂದ್ರೆ ಒಳಗಡೆಗೆ ಎಣ್ಣೆ ರೂಪದಲ್ಲಿರೋ ಡ್ಯೂಟಿ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಗಾಳಿ ರೂಪ, ಎಣ್ಣೆ ರೂಪದಲ್ಲಿ ಗಾಳಿ ರೂಪ. ಆವಾಗ ಸಿಲಿಂಡರ್ ಸ್ಟವ್ ಇರುತ್ತಲ್ಲ, ಸ್ಟವ್ ಅಲ್ಲಿ ನೋಡಿ ಬರ್ನರ್ ನೋಡಿ ಕೆಳಗೆ
ಹಂಗೆ ತಣ್ಣಗೆ ಸಿರಿಂಜ್ ಏನಾಗುತ್ತೆ ಗ್ಯಾಸ್ ಬರುತ್ತೆ. ನೀವು ಮೇಲೆ ಮೇಲೆ ಹಚ್ಚಿದ್ದು ಕೆಳಗೆ ಕೆಳಗಿಂದ ಗ್ಯಾಸ್ ಏನಿರುತ್ತೆ ಜಸ್ಟ್ ಸಿರಿಂಜ್ ಕಟ್ಟೆ ಬರ್ತದೆ. ಮೇಲೆ ಬರ್ನರ್ನಲ್ಲಿ ಏನಾಗುತ್ತೆ ಸುತ್ತ ಅಡ್ಕಾಡುತ್ತಲ್ಲ ಬರ್ನರ್ನಲ್ಲಿ ಅವಾಗ ಅಲ್ವಾ? ಯಾಕಂತಂದ್ರೆ ಅದು ಹೈ ಪ್ರೆಷರ್ ಗ್ಯಾಸ್ ಮಾಮೂಲಿ ನೀವು ಲೋ ಆಗ್ತೀರ. ಲೋ ಆಗ್ತಂದ್ರೆ ಅದು ಕಂಟೈನರ್ಗೆ ಏನು ಮಾಡ್ತಾರೆ ಇವು ಇರ್ತವೆ, ಅದು ಪ್ರಿಕಾಷನರಿ ಮೆಜರ್ಸ್ ಇರ್ತವೆ. ಬಾಯಿ ಒಳಗೆ ಇಟ್ಟಾಗಿ ತುಂಬ್ತಾರೆ ಗ್ಯಾಸ್, ಭಾಳ ಪ್ರಿಕಾಷನ್ ಮಾಡ್ಕೊಂಡಿರ್ತಾರೆ ಎಲ್ಲವನ್ನು. ಈಗ ನೀವು ಹಾಲಿನ ಪ್ಯಾಕೆಟ್ಗೆ ಇಷ್ಟಿಷ್ಟೇ ತುಂಬಕ್ಕಂತ ಇರುತ್ತಲ್ಲ, ಹಂಗೆ ಅದಕ್ಕೂ ಸಹಿತ ಮೇಜರ್ ಮಾಡಿ ಗಾಳಿ ತುಂಬ್ತಾರೆ. ಆದರೆ ಆ ಗಾಳಿಗೆ ಏನು ಮಾಡ್ತಾರೆ ಮತ್ತೆ ಪ್ರೆಷರ್ ಸಿಲಿಂಡರ್ ಪ್ರೆಷರ್ ಆಗ್ತದೆ ಅಳೆದ ಉಪ್ಪು. ಅಂದ್ರೆ LPG ಅಂತ ಕನ್ನಡದಲ್ಲಿ ದ್ರವೀಕೃತ ಪೆಟ್ರೋಲಿಯಂ ಅನಿಲ. ದ್ರವೀಕೃತ ಅಂತಂದ್ರೆ ಲಿಕ್ವಿಫೈಡ್ ಅಂದ್ರೆ ಮೂಲ ಸ್ಥಿತಿ ಗ್ಯಾಸ್ ಅಲ್ಲೇ ಇರ್ತದೆ. ಅದನ್ನ ಹತ್ತಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ಎಣ್ಣೆ ರೂಪ. ಅದರಲ್ಲಿ LPG ಇರುವಂತಂದ್ರೆ ಪ್ರಮುಖ ವಸ್ತು ಅಂತಂದ್ರೆ ಬ್ಯೂಟೇನ್. ಆಮೇಲೆ ನೀವು ಗ್ಯಾಸ್ ಲೀಕ್ ಆದಾಗ ಏನಾಗುತ್ತೆ ಸ್ಮೆಲ್ ಬರ್ತದೆ. ಗ್ಯಾಸ್ ಲೀಕ್ ಇಲ್ಲಿ ಮೂಲ ಬ್ಯೂಟೇನ್ ಏನಿದೆ, ಬ್ಯೂಟೇನ್ಗೆ ಏನು ಸಿಗುತ್ತಲ್ಲ ಮೂಲತಃವಾಗಿ. ಆದರೆ ಗ್ಯಾಸ್ ಲೀಕ್ ಆದಾಗ ಗೊತ್ತಾಗಲಿ ಅಂತ ಏನ್ ಮಾಡ್ತಾರೆ, ಒಂದು ರಾಸಾಯನಿಕ ವಸ್ತು ಸೇರಿಸಿರ್ತಾರೆ. ಅದ್ಯಾವ್ದಪ್ಪ ಅಂದ್ರೆ ಈಥೈಲ್ ಮರ್ಕಾಪ್ಟನ್ ಅಂತ. ಈಥೈಲ್ ಮರ್ಕಾಪ್ಟನ್ ಅಂತ. ಈ ರಾಸಾಯನಿಕ ಸೇರಿಸ್ತಾರೆ. ಈ ರಾಸಾಯನಿಕ ವಸ್ತು ಸೇರಿಸಿದ್ರೆ ನಿಮಗೆ ಆ ಗ್ಯಾಸ್ ಬೇಕಾದ ಸ್ಮೆಲ್ ಬರುತ್ತೆ. ಯಾಕಂದ್ರೆ ನಾವೇನಾದ್ರೂ ಇದು ಮಾಡಬೇಕಾದ್ರೆ ಗ್ಯಾಸ್ ಲೀಕ್ ಆಗ್ತಾ ಇದೆ, ಸ್ಮೆಲ್ ಬರಲಿಲ್ಲ ಅಂತಂದ್ರೆ ನಾವು ಬಿಡ್ತಿರ್ತೀವಿ ಅಲ್ವಾ? ನಾಳೆ ಕಡ್ಡಿ ಕಾಡ್ಬಿಟ್ರೆ ಡಬ್ಬಂತ ಆ ದೃಷ್ಟಿಯಿಂದ ಲೀಕೇಜ್ ಆಗಿತ್ತು ಸ್ಮೆಲ್ ಗೊತ್ತಾಗಲಿ ಅಂತ ಈ ರಾಸಾಯನಿಕ ಗೊತ್ತಾಯ್ತಾ? ಈ ರೀತಿ LPG ಒಂದು ಅನಿಲ ಏನಾಗಿರಪ್ಪ ಅಂತಂದ್ರೆ ಪ್ರಮುಖವಾಗಿ ನಾವು ಕಾಮನ ಕ್ರಿಯೆಗಾಗಿ ಬಳಸುವಂತ ವಸ್ತು. ಇಲ್ಲಿ ಇನ್ನು 3 ಬರ್ತವೆ: ಕ್ಷಿಪ್ರ ದಾನ ಕ್ರಿಯೆ ಮತ್ತು ಮಂದ ದಾನ ಕ್ರಿಯೆ, ಸ್ಫೋಟ. ಇಲ್ಲಿ ಕ್ಷಿಪ್ರ ದಹನ, ಮಂದ ದಹನ ಕ್ರಿಯೆ ಮತ್ತು ಸ್ಫೋಟ. ಕ್ಷಿಪ್ರ ದಹನ, ಮಂದ ದಹನ ಕ್ರಿಯೆ ಮತ್ತು ಸ್ಫೋಟ. ಇಲ್ಲಿ ಕ್ಷಿಪ್ರ ದಹನ ಕ್ರಿಯೆ ಅಂತ ಯಾವಪ್ಪ ಅಂದ್ರೆ ಇದೆ LPG ಸಿಲಿಂಡರ್. LPG ಜಾಸ್ತಿ ಓಪನ್ ಮಾಡಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ಗಂತ ಕೊಡುತ್ತೆ, ಉಳಿತಾರೆ. ತೀಕ್ಷ್ಣವಾಗಿ ಏನಾಗುತ್ತೆ ಉಷ್ಣ ಮತ್ತು ಬೆಳಕು ಅಲ್ವಾ? LPG ಸಿಕ್ಕಂತ ಏನಾಗುತ್ತೆ ಬೆಳಕು ಸಿಗುತ್ತೆ ಪ್ಲಸ್ ಉಷ್ಣನೂ ಸಿಗುತ್ತೆ. ಇದನ್ನೇನಂತೀವಿ ಕ್ಷಿಪ್ರ ದಾನ. ನೆಕ್ಸ್ಟ್ ಮಂದ ದಾನ. ಮಂದ ದಾನಕ್ಕೆ ಯಾವಪ್ಪ ಅಂತಂದ್ರೆ ಉಸಿರಾಟ ಕ್ರಿಯೆ. ಈಗ ನಾವು ಉಸಿರಾಟ ಕ್ರಿಯೆ ಮಾಡ್ತೀವಿ ಅಲ್ವಾ? ನಾವು ಉಸಿರಾಟ ಕ್ರಿಯೆಗೆ ಯಾವುದೇ ಬೆಳಕು ಉತ್ಪತ್ತಿ ಆಗುತ್ತೆ, ಆದರೆ ನಿಧಾನವಾಗಿ ಉಷ್ಣ ಉತ್ಪತ್ತಿ ಆಗುತ್ತೆ. ಈಗ ನಮಗೊಂದು ಬಾಡಿ ಟೆಂಪರೇಚರ್ ಅಲ್ವಾ? ನಮ್ಮ ಮೈ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಬಿಸಿ ಇರುತ್ತೆ. ಯಾಕಪ್ಪ ಅಂತಂದ್ರೆ ನಾವು ಉಸಿರಾಟ ಕ್ರಿಯೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಉಸಿರಾಟ ನಾವು ತೆಗೆದುಕೊಂಡಂತ ಆಹಾರ ಏನಾಗುತ್ತೆ ಅಂತಂದ್ರೆ ಗ್ಲೂಕೋಸ್ ಆಗಿ ಬದಲಾವಣೆ ಆಗುತ್ತೆ, ಪ್ಲಸ್ ಶಕ್ತಿ ಬಿಡುಗಡೆ ಆಗುತ್ತೆ. ಆ ಶಕ್ತಿಯಿಂದ
ಬಾಡಿಗೆ ಉಷ್ಣ ಬಿಡುಗಡೆ ಆಗುತ್ತೆ. ಆಯ್ತಾ? ಇದನ್ನು ನಾವು ಹೇಳ್ತೀವಿ ಮಂದದರ. ಎರಡನೇದು ಕಬ್ಬಿಣ ತುಕ್ಕಿಡಿ. ಈಗ ಕಬ್ಬಿಣ ತುಕ್ಕಿಡಿತಲ್ಲ, ಅದು ಕೂಡ ನಿಧಾನವಾಗಿ ಆಗುವಂತ ಪ್ರೋಸೆಸ್. ನಿಧಾನ, ಆಯ್ತಾ? ಅದು ಕೂಡ ಮಂದದರ. ಆ ನಂತರ ಈ ಸ್ಫೋಟ ಅಂತಂದ್ರೆ ಸಿಲಿಂಡರ್ ಸ್ಫೋಟ ಆಗೋದು ಮತ್ತು ಬಾಂಬ್ನಂತ ವಸ್ತುಗಳು ಸ್ಫೋಟ. ನೋಡಿ, ಈಗ ಬಾಂಬ್ನಂತ ವಸ್ತುಗಳು ನೋಡಿದ್ರೆ ಅದನ್ನ ಮೇಲಿಂದ ಆಚೆಗೆ ಏನಾಗುತ್ತಪ್ಪ ಅಂತಂದ್ರೆ ಒಮ್ಮೆ ಸ್ಫೋಟ ಆಗುತ್ತೆ. ಅಪಾರ ಪ್ರಮಾಣದಲ್ಲಿ ಶಬ್ದ ಬಿಡುಗಡೆ ಆಗುತ್ತೆ. ಅಪಾರ ಪ್ರಮಾಣದಲ್ಲಿ ಹಾನಿ. ಆಯ್ತಾ? ಸ್ಫೋಟದಲ್ಲಿ ಹಾನಿ ಪ್ಲಸ್ ಅಪಾರ ಪ್ರಮಾಣದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಶಬ್ದ ಬಿಡುಗಡೆ ಆಗುವಂತ ಕ್ರಿಯೆಗೆ ನಾವು ಹೇಳ್ತೀವಿ ಸ್ಫೋಟ. ಸ್ವಯಂ ಪ್ರೇರಿತ ದಾನ ಕ್ರಿಯೆ. ಹೌದು, ಎಷ್ಟು ನಿಮಿಷ? 21